ಗಣೇಶ ಚತುರ್ಥಿಯು ಭಾರತದ ಅತ್ಯಂತ ರೋಮಾಂಚಕ ಹಬ್ಬಗಳಲ್ಲಿ ಒಂದಾಗಿದೆ. ದೇಶಾದ್ಯಂತ ಭಕ್ತರು ಸುಂದರವಾದ ಗಣೇಶನ ವಿಗ್ರಹಗಳನ್ನು ಮನೆಗೆ ತರುತ್ತಾರೆ. ಪೆಂಡಾಲ್ಗಳನ್ನು ಅಲಂಕರಿಸುತ್ತಾರೆ, ಭಜನೆಗಳನ್ನು ಹಾಡುತ್ತಾರೆ ಮತ್ತು ಸಿಹಿತಿಂಡಿಗಳನ್ನು ತಯಾರಿಸುತ್ತಾರೆ. ಆದರೆ ಜನಪ್ರಿಯ ಆಚರಣೆಗಳನ್ನು ಮೀರಿ ಅನೇಕ ಅಪರೂಪದ ಸಂಪ್ರದಾಯಗಳಿವೆ. ಕೆಲವು ಕುಟುಂಬಗಳು ಅಥವಾ ಪ್ರದೇಶಗಳಲ್ಲಿ ಮಾತ್ರ ತಿಳಿದಿರುವ ಸಂಪ್ರದಾಯಗಳು. ಇಂದು ನಾವು ಅನೇಕ ಜನರು ಎಂದಿಗೂ ಕೇಳಿರದ ಆ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ಪ್ರತಿಯೊಂದು ಆಚರಣೆಯೂ ಒಂದು ಕತೆ, ಅರ್ಥ ಮತ್ತು ನಂಬಿಕೆಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ. ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ. ಬೃಹತ್ ವಿಗ್ರಹಗಳನ್ನು ಸಂಗೀತ ಮತ್ತು ನೃತ್ಯದೊಂದಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ. ಆದರೆ ಸಣ್ಣ ಹಳ್ಳಿಗಳಲ್ಲಿ ಆಚರಣೆಗಳು ಸರಳ ಮತ್ತು ವಿಶಿಷ್ಟವಾಗಿರುತ್ತವೆ. ಕೆಲವು ಕುಟುಂಬಗಳು ಗಣೇಶನನ್ನು ಮಣ್ಣಿನಲ್ಲಿ ಅಲ್ಲ, ಅರಿಶಿನದಲ್ಲಿ ರಚಿಸಿ ಪೂಜಿಸುತ್ತಾರೆ. ಅವರು ಅರಿಶಿನದ ಸಣ್ಣ ದಿಬ್ಬವನ್ನು ರೂಪಿಸಿ ತಟ್ಟೆಯಲ್ಲಿ ಇಡುತ್ತಾರೆ. ಇದನ್ನು ಹರಿದ್ರ ಗಣಪತಿ ಎಂದು ಕರೆಯಲಾಗುತ್ತದೆ. ಭಕ್ತರು ಅರಿಶಿನವು ಶುದ್ಧ ಮತ್ತು ಶುಭ ಎಂದು ನಂಬುತ್ತಾರೆ. ಇದನ್ನು ಪೂಜಿಸುವುದು ಆರೋಗ್ಯ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ. ಮತ್ತೊಂದು ಅಪರೂಪದ ರೂಪವೆಂದರೆ ಸುಪಾರಿ ಗಣಪತಿ. ಇಲ್ಲಿ ಸರಳವಾದ ವೀಳ್ಯದೆಲೆಯನ್ನು ಗಣೇಶ ಎಂದು ಪೂಜಿಸಲಾಗುತ್ತದೆ. ಕಾಯಿ, ಹೂವುಗಳು ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಅಲಂಕರಿಸಲಾಗುತ್ತದೆ. ಇದು ಚಿಕ್ಕ ಕಾಣಿಕೆಯು ದೈವಿಕ ಶಕ್ತಿಯನ್ನು ಹೊಂದಬಹುದು ಎಂದು ತೋರಿಸುತ್ತದೆ. ಕೆಲವು ಮನೆಗಳಲ್ಲಿ ವಿಗ್ರಹಗಳನ್ನು ನಿಜವಾದ ಬಟ್ಟೆಗಳಲ್ಲಿ ಧರಿಸಲಾಗುತ್ತದೆ. ಈ ಆಚರಣೆಯನ್ನು ಧೋತಿ ಗಣಪತಿ ಎಂದು ಕರೆಯಲಾಗುತ್ತದೆ. ಹತ್ತಿಯ ಧೋತಿಗಳು ಮತ್ತು ರೇಷ್ಮೆ ಶಾಲುಗಳನ್ನು ಪ್ರತಿದಿನ ಅರ್ಪಿಸಲಾಗುತ್ತದೆ. ಗಣೇಶನನ್ನು ಗೌರವಾನ್ವಿತ ಅತಿಥಿಯಂತೆ ನೋಡಿಕೊಳ್ಳಲಾಗುತ್ತದೆ. ಕುಟುಂಬಗಳು ನಿಜವಾಗಿಯೂ ಭಗವಂತನ ಸೇವೆ ಮಾಡುತ್ತಿದ್ದಾರೆ ಎಂದು ನಂಬುತ್ತಾರೆ. ಕೆಲವು ಸ್ಥಳಗಳಲ್ಲಿ ವಿಗ್ರಹಗಳನ್ನು ಹೂವುಗಳಿಂದ ಮಾತ್ರ ತಯಾರಿಸಲಾಗುತ್ತದೆ. ಇದನ್ನು ಪುಷ್ಪ ಗಣಪತಿ ಎಂದು ಕರೆಯಲಾಗುತ್ತದೆ. ಗಣೇಶನ ಆಕಾರವನ್ನು ರೂಪಿಸಲು ಪರಿಮಳಯುಕ್ತ ಹೂವುಗಳನ್ನು ಒಟ್ಟಿಗೆ ಕಟ್ಟಲಾಗುತ್ತದೆ. ಗಾಳಿಯು ಪರಿಮಳವನ್ನು ಹೊತ್ತಾಗ ಭಕ್ತರು ಧನ್ಯರಾಗುತ್ತಾರೆ. ಈಗ ಪ್ರಕೃತಿಗೆ ಸಂಬಂಧಿಸಿದ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ಗಣೇಶನನ್ನು ಪ್ರಕೃತಿ ಮತ್ತು ಸಮತೋಲನದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಅಪರೂಪದ ಆಚರಣೆಗಳು ಈ ಸಂಪರ್ಕವನ್ನು ಎತ್ತಿ ತೋರಿಸುತ್ತವೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ವಿಗ್ರಹಗಳನ್ನು ಬಾಳೆ ಕಾಂಡಗಳಿಂದ ತಯಾರಿಸಲಾಗುತ್ತದೆ. ಸಸ್ಯವು ಪವಿತ್ರವಾಗಿದೆ ಏಕೆಂದರೆ ಪ್ರತಿಯೊಂದು ಭಾಗವೂ ಉಪಯುಕ್ತವಾಗಿದೆ. ವಿಸರ್ಜನೆಯ ನಂತರ ಕಾಂಡವನ್ನು ಮಣ್ಣಿಗೆ ಹಿಂತಿರುಗಿಸಲಾಗುತ್ತದೆ. ಏನೂ ವ್ಯರ್ಥವಾಗುವುದಿಲ್ಲ, ಎಲ್ಲವೂ ಪ್ರಕೃತಿಗೆ ಹಿಂತಿರುಗುತ್ತದೆ. ಆಂಧ್ರಪ್ರದೇಶದಲ್ಲಿ ಅಡಿಕೆ ಮರಗಳನ್ನು ಪೂಜೆಯಲ್ಲಿ ಬಳಸಲಾಗುತ್ತದೆ. ಮರದ ಒಂದು ಭಾಗವನ್ನು ಗಣಪತಿಯಾಗಿ ಅಲಂಕರಿಸಲಾಗಿದೆ. ಇದು ಪ್ರಕೃತಿಯ ಮಹತ್ವವನ್ನು ಜನರಿಗೆ ನೆನಪಿಸುತ್ತದೆ. ಗೋವಾದಲ್ಲಿ ಮಾತೋಲಿ ಎಂಬ ಅಪರೂಪದ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. ವಿಗ್ರಹದ ಮೇಲಿನ ಚಾವಣಿಯನ್ನು ಹಣ್ಣುಗಳು ಮತ್ತು ತರಕಾರಿಗಳಿಂದ ಅಲಂಕರಿಸಲಾಗುತ್ತದೆ. ಇವು ಪ್ರಕೃತಿಯ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತವೆ. ಹಬ್ಬದ ನಂತರ ಅವುಗಳನ್ನು ನಿರ್ಗತಿಕರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಈ ಆಚರಣೆ ಪೂಜೆಯನ್ನು ದಾನವಾಗಿ ಪರಿವರ್ತಿಸುತ್ತದೆ. ಕೆಲವು ಕುಟುಂಬಗಳು ಅಕ್ಕಿ ಹಿಟ್ಟಿನಿಂದ ವಿಗ್ರಹಗಳನ್ನು ತಯಾರಿಸುತ್ತವೆ. ಈ ವಿಗ್ರಹಗಳನ್ನು ನಂತರ ಸಿಹಿ ತಿನಿಸುಗಳಾಗಿ ಬೇಯಿಸಲಾಗುತ್ತದೆ. ಪ್ರಸಾದವನ್ನು ಕುಟುಂಬವು ಹಂಚಿಕೊಳ್ಳುತ್ತದೆ. ಇದು ಏಕತೆ ಮತ್ತು ಪೋಷಣೆಯನ್ನು ಸಂಕೇತಿಸುತ್ತದೆ. ತಮಿಳುನಾಡಿನಲ್ಲಿ ಕೋಲಂ ಗಣಪತಿಯನ್ನು ಚಿತ್ರಿಸಲಾಗುತ್ತದೆ. ಈ ಚಿತ್ರಕ್ಕೆ ದೀಪಗಳು ಮತ್ತು ಹೂವುಗಳನ್ನು ಅರ್ಪಿಸಲಾಗುತ್ತದೆ. ಒಡಿಶಾದಲ್ಲಿ ಹಸುವಿನ ಸಗಣಿಯು ವಿಗ್ರಹಗಳಾಗಿ ರೂಪುಗೊಳ್ಳುತ್ತದೆ. ಇದು ಅಸಾಮಾನ್ಯವೆನಿಸಬಹುದು, ಆದರೆ ಇದು ಆಳವಾಗಿ ಅರ್ಥಪೂರ್ಣವಾಗಿದೆ. ಹಸುವಿನ ಸಗಣಿ ಶುದ್ಧತೆ ಮತ್ತು ಫಲವತ್ತತೆಯನ್ನು ಪ್ರತಿನಿಧಿಸುತ್ತದೆ. ಅಂತಹ ವಿಗ್ರಹಗಳನ್ನು ಪೂಜಿಸುವುದು ನಮ್ರತೆಯನ್ನು ಸಂಕೇತಿಸುತ್ತದೆ. ತೆಲಂಗಾಣದಲ್ಲಿ ಬೆಲ್ಲದ ವಿಗ್ರಹಗಳನ್ನು ತಯಾರಿಸಲಾಗುತ್ತದೆ. ಅವು ಚಿಕ್ಕದಾಗಿರುತ್ತವೆ ಆದರೆ ಸಿಹಿಯಾಗಿರುತ್ತವೆ. ವಿಸರ್ಜನೆಯ ನಂತರ ಅವುಗಳನ್ನು ಪ್ರಸಾದವಾಗಿ ತಿನ್ನಲಾಗುತ್ತದೆ. ಈ ಸಂಪ್ರದಾಯವು ಜೀವನವು ಸಿಹಿಯಾಗಿರಬೇಕು ಎಂದು ಕಲಿಸುತ್ತದೆ. ಬಂಗಾಳದಲ್ಲಿ ಗಣೇಶ ಮೂರ್ತಿಗಳನ್ನು ಕೆಲವೊಮ್ಮೆ ಒಣಹುಲ್ಲಿನಿಂದ ತಯಾರಿಸಲಾಗುತ್ತದೆ. ಇದು ಸರಳತೆ ಮತ್ತು ಭೂಮಿಯೊಂದಿಗಿನ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ. ರಾಜಸ್ಥಾನದಲ್ಲಿ ವಿಗ್ರಹಗಳನ್ನು ಗೋಧಿ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ. ವಿಸರ್ಜನೆಯ ನಂತರ ಹಿಟ್ಟನ್ನು ಹಸುಗಳು ಮತ್ತು ಪಕ್ಷಿಗಳಿಗೆ ತಿನ್ನಿಸಲಾಗುತ್ತದೆ. ಗೋವಾದಲ್ಲಿ ಕುಟುಂಬಗಳು ಪ್ರಾರ್ಥನೆಗಳ ರಹಸ್ಯ ಪೆಟ್ಟಿಗೆಯನ್ನು ಇಡುತ್ತವೆ. ಪ್ರತಿಯೊಬ್ಬ ಸದಸ್ಯರು ಕಾಗದದ ಮೇಲೆ ಆಶಯವನ್ನು ಬರೆಯುತ್ತಾರೆ. ಇವುಗಳನ್ನು ವಿಗ್ರಹದ ಮುಂದೆ ಇಡಲಾಗುತ್ತದೆ. ವಿಸರ್ಜನೆಯ ನಂತರ ಅವುಗಳನ್ನು ಸುಡಲಾಗುತ್ತದೆ. ಹೊಗೆಯು ದೇವರಿಗೆ ಪ್ರಾರ್ಥನೆಗಳನ್ನು ಒಯ್ಯುತ್ತದೆ. ಒಡಿಶಾದಲ್ಲಿ ಮಹಿಳೆಯರು ವಿಗ್ರಹದ ಸುತ್ತಲೂ ಪವಿತ್ರ ದಾರಗಳನ್ನು ಕಟ್ಟುತ್ತಾರೆ. ಈ ದಾರಗಳನ್ನು ನಂತರ ರಕ್ಷಣೆಗಾಗಿ ಧರಿಸಲಾಗುತ್ತದೆ.
ಲಡಾಖ್ನಲ್ಲಿ ಗಣೇಶ ಮೂರ್ತಿಗಳನ್ನು ಬೆಣ್ಣೆ ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಬೆಣ್ಣೆ ದೀಪವು ಶಾಶ್ವತ ಬೆಳಕನ್ನು ಪ್ರತಿನಿಧಿಸುತ್ತದೆ. ರಾಜಸ್ಥಾನದಲ್ಲಿ ಕುಟುಂಬಗಳು ಸಾಸಿವೆ ಎಣ್ಣೆಯ ದೀಪಗಳನ್ನು ಬೆಳಗಿಸುತ್ತಾರೆ. ಸಾಸಿವೆ ಎಣ್ಣೆ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಎಂದು ಅವರು ನಂಬುತ್ತಾರೆ. ಕೇರಳದಲ್ಲಿ ಮೋದಕಗಳ ಬದಲಿಗೆ ಪಾಯಸವನ್ನು ಅರ್ಪಿಸಲಾಗುತ್ತದೆ. ಅಪರೂಪದ ಆಚರಣೆಗಳು ಭಕ್ತಿಯ ವೈವಿಧ್ಯತೆಯನ್ನು ತೋರಿಸುತ್ತವೆ. ಅವು ಪ್ರತಿ ಆಚರಣೆಯನ್ನು ವಿಶೇಷವಾಗಿಸುತ್ತವೆ. ಸಮುದಾಯಗಳು ನಂಬಿಕೆಯಲ್ಲಿ ಒಗ್ಗಟ್ಟಾಗಿವೆ. ಮತ್ತು ಹಬ್ಬವು ಕೇವಲ ಆಚರಣೆಗಿಂತ ಹೆಚ್ಚಿನದಾಗುತ್ತದೆ. ಇದು ಭಕ್ತಿಯ ಪ್ರಯಾಣವಾಗುತ್ತದೆ.